ಹಾಯ್ ಎಲ್ಲ ಬ್ಯೂಟಿಫುಲ್ ಸೋಲ್ಸನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ಸೊ ವಿನಸ್ 71 ಚಾನಲ್ಗೆ ಇವತ್ತು ನಾವು ನೋಡ್ಲಿಕ್ಕೆ ಹೋಗ್ತಾ ಇರುವಂತದ್ದು ಮೇಷರಾಶಿಯವರ ಒಂದು ಕಲೆಕ್ಟಿವ್ ರೀಡಿಂಗ್ ಅನ್ನ ನೋಡೋಣ. ಸೊ ಈ ಒಂದು ಕಲೆಕ್ಟಿವ್ ರೀಡಿಂಗ್ ಅಲ್ಲಿ ನೆಕ್ಸ್ಟ್ 3 ಮಂತ್ಸ್ಗೆ ಏನು ನಿಮ್ಮ ಒಂದು ಕರಿಯರ್ ಇರ್ಬೋದು ಅಥವಾ ಹೆಲ್ತ್ ಆಸ್ಪೆಕ್ಟ್ ಮತ್ತೆ ನಿಮ್ಮ ಒಂದು ರಿಲೇಶನ್ಶಿಪ್ ವೈಸ್ ನೋಡೋಣ ಏನ್ ಬರ್ತಾ ಇದೆ ಅಂತ ಹೇಳಿ. ವೀಕ್ಲಿ ರೀಡಿಂಗ್ ಅನ್ನ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ, ಒಂದ್ಸಾರಿ ಚೆಕ್ ಮಾಡಿ. ರೀಡಿಂಗ್ ಎಷ್ಟು ನಿಮಗೆ ರೆಸನೇಟ್ ಆಗುತ್ತೆ ಅಷ್ಟನ್ನ ತಗೊಳ್ಳಿ. ಹೋಪ್ಸೋ ನೀವೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀರಾ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಇವಾಗ ನಿಮ್ಗೆ ಎಷ್ಟು ರೆಸೊನೇಟ್ ಆಗುತ್ತೆ, ಯಾಕಂತಂದ್ರೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗಾಗಿ ನಿಮ್ಗೆ ಎಷ್ಟು ರೆಸೊನೇಟ್ ಆಗುತ್ತೆ ಅಷ್ಟನ್ನ ತಗೊಳ್ಳಿ, ಉಳಿದಿದ್ದು ಆಸ್ ಎ ಗೈಡೆನ್ಸ್ ಅಂತ ತಗೊಳ್ಳಿ. ಅಂದ್ರೆ ಮುಂದೆ ಬರುವಂತ ಕೆಲವೊಂದಿಷ್ಟು ಏನಾದ್ರೂ ಸಮಸ್ಯೆ ಇದ್ರೆ ಅಲ್ಲಿಂದ ನೀವು ಹೊರಗೆ ಬರುವಂತ ಚಾನ್ಸಸ್ ತುಂಬಾನೇ ಇರುತ್ತೆ, ಇದನ್ನ ನೀವು ನೋಡಿದಾಗ ಅಂತ ಹೇಳ್ಬೋದು. ಮತ್ತೆ ರೀಡಿಂಗ್ ಅನ್ನ ಯಾರು ನೋಡ್ಬೋದು? ಮ್ಯಾರಿಡ್, ಅನ್ಮ್ಯಾರಿಡ್, ಫಸ್ಟ್ ಸೆಕೆಂಡ್ ಮ್ಯಾರೇಜ್, ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಎಲ್ಲರೂ ಕೂಡ ನೋಡ್ಬೋದು. ಸ್ಟೂಡೆಂಟ್ ಇದ್ದೀರಾ ಅವರು ಕೂಡ ನೋಡ್ಬೋದು. ಮತ್ತೆ ತುಂಬಾ ಜನ ನನಗೆ ಪೇಯ್ಡ್ ಕನ್ಸಲ್ಟೇಷನ್ಸ್ ಬಗ್ಗೆ ಕೇಳ್ತಾ ಇದ್ದೀರಾ. ಆಲ್ರೆಡಿ ನಾನು ಇದಕ್ಕಿಂತ ಮುಂಚೆನೂ ಹೇಳಿದ್ದೀನಿ, ಈಗೂ ಹೇಳ್ತೀನಿ. ಸೊ ಇಲ್ಲಿ ನನ್ನ ಮೊಬೈಲ್ ನಂಬರನ್ನ ಮೆನ್ಷನ್ ಮಾಡಿರ್ತೀನಿ, ಒಂದ್ಸಾರಿ ನೀವು ನನಗೆ ಕನೆಕ್ಟ್ ಮಾಡ್ಕೊಳ್ಳಿ. ಪೇಯ್ಡ್ ಕನ್ಸಲ್ಟೇಷನ್ಸ್ ಅಂತಂದ್ರೆ ಚಾರ್ಜಬಲ್ ಇರುತ್ತೆ. ಸೊ ಏನೇ ಸಮಸ್ಯೆ ಇದ್ರೂ ಕೂಡ ನೀವು ನನಗೆ ಶೇರ್ ಮಾಡ್ಬೋದು. ಲೈಕ್ ನಿಮ್ಮ ಒಂದು ರಿಲೇಶನ್ಶಿಪ್ ಆಸ್ಪೆಕ್ಟ್ ಇರ್ಬೋದು, ಅಥವಾ ನಿಮ್ಮ ಒಂದು ಹೆಲ್ತ್ ಪ್ರಾಬ್ಲಮ್ ನಡೀತಾ ಇದೆ, ಮನೇಲಿ ಏನಾದ್ರೂ ತೊಂದರೆ ನಡೀತಾ ಇದೆ, ಮದುವೆ ಆಗ್ತಾ ಇಲ್ಲ, ಮತ್ತೆ ಜಾಬ್ ಸಿಗ್ತಾ ಇಲ್ಲ, ಜಾಬ್ ಅಲ್ಲಿ ಎಲ್ಲೋ ಒಂದ್ ಕಡೆ ಸ್ಟಕ್ ಆಗಿದ್ದೀರಾ, ಅಥವಾ ನಿಮ್ಗೆ ಸುಮಾರು ಪ್ರಾಬ್ಲಮ್ಸ್ ಇರುತ್ತೆ, ಕಪಲ್ಸ್ ಅಲ್ಲಿ ಪ್ರಾಬ್ಲಮ್ಸ್ ಇರುತ್ತೆ, ಯಾವ ಕಾರಣಕ್ಕೆ ಏನು ಅಂತ ಎಲ್ಲಾನು ನಿಮ್ಗೆ ಡೀಟೇಲ್ ರೀಡಿಂಗ್ ಇರುತ್ತೆ ಅಂತ ಹೇಳ್ಬೋದು. ಹಾಗಿದ್ರೆ ನೋಡೋಣ ಏನ್ ಬರ್ತಾ ಇದೆ ಮೇಷರಾಶಿಯವರಿಗೆ ನೆಕ್ಸ್ಟ್ ಒಂದು 3 ಮಂತ್ಸ್ಗೆ ಏನು ಕಲೆಕ್ಟಿವ್ ಅಲ್ಲಿ ಬರ್ತಾ ಇದೆ ಅಂತ ಹೇಳಿ. ಖಂಡಿತ ರೀಡಿಂಗ್ ಅನ್ನ ಕ್ಲೇಮ್ ಮಾಡೋದನ್ನ ಮಾತ್ರ ಮರಿಬೇಡಿ. 1111 ಅಂತ ಹೇಳಿ ಐ ಕ್ಲೇಮ್ ದಿಸ್ ಪಾಸಿಟಿವ್ ಎನರ್ಜಿ ಅಂತ ಹೇಳಿ ಮಾಡಿ. ಓಕೆ, ನಿಮಗೆ ಈ ಒಂದು ರೀಡಿಂಗ್ ಚೆನ್ನಾಗಿ ಅನ್ಸಿದ್ರೆ ನೀವು ಶೇರ್ ಕೂಡ ಮಾಡ್ಬೋದು. ಓಕೆ, ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಹೆಲ್ತ್ ಈ 3 ತಿಂಗಳಲ್ಲಿ ಯಾವ ರೀತಿ ಇರ್ಬೋದು ಅಂತ ಹೇಳಿ ಊಹಿಸೋದಾದ್ರೆ ಚೆನ್ನಾಗಿರುತ್ತೆ. ಆ ರೀತಿ ಏನು ತೊಂದರೆ ಅಂತ ಇರೋದಿಲ್ಲ. ಎಲ್ಲೋ ಒಂದ್ ಕಡೆ ನಿಮಗೆ ಹೆಲ್ತ್ ವೈಸ್ ಸ್ವಲ್ಪ ಕೇರ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಬರಬಹುದು. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀವು ಎಲ್ಲೋ ಒಂದ್ ಕಡೆ ಕನ್ಫ್ಯೂಷನ್ ಆಗುವಂಥದ್ದು ಅಥವಾ ಎಲ್ಲೋ ಒಂದ್ ಕಡೆ ಕಾನ್ಫ್ಲಿಕ್ಟ್ ಆಗುವಂಥದ್ದು, ಅದು ನಿಮ್ಮ ಒಂದು ಎನರ್ಜಿ ಮೇಲೆ. ಯಾವ ರೀತಿ ಎನರ್ಜಿ ಅಂತಂದ್ರೆ, ಇವಾಗ ನೀವು ಏನು ಹೆಲ್ತ್ ಆಸ್ಪೆಕ್ಟ್ ಇಂದ ಅಲ್ಲಿ ನಿಮ್ಗೆ ತೊಂದರೆ ಆಗುವಂತ ಚಾನ್ಸಸ್ ನನಗೆ ತುಂಬಾ ಕಾಣ್ತಾ ಇದೆ. ತುಂಬಾ ತೊಂದರೆ ಅಂತ ಇರೋದಿಲ್ಲ. ಕೆಲವೊಂದ್ ಸಾರಿ ಏನಾಗುತ್ತೆ, ಎಲ್ಲೋ ಒಂದ್ ಕಡೆ ಸ್ಟಕ್ ಫೀಲ್ ಮಾಡ್ಕೊಳ್ತೀರಾ, ಇದೇ ನಿಮ್ಗೆ ಪ್ರಾಬ್ಲಮ್ ಆಗುವಂಥದ್ದು. ಎಲ್ಲಿ ನೀವು ಸ್ಟಕ್ ಫೀಲ್ ಮಾಡ್ಕೊಳ್ತೀರಾ ಅಲ್ಲಿಂದ ನಿಮ್ಗೆ ಏನಾಗುತ್ತೆ, ಮಾನಸಿಕವಾಗಿ ಎಲ್ಲೋ ಒಂದ್ ಕಡೆ ನಿಮ್ಗೆ ತೊಂದರೆ ಆಗುವಂಥದ್ದು. ಇಷ್ಟನ್ನ ಬಿಟ್ರೆ ಮತ್ತೆ ಎಲ್ಲಿ ನನಗೆ ಆ ರೀತಿಯಂತ ತೊಂದರೆ ಏನು ಅನಿಸ್ತಾ ಇಲ್ಲ. ಪಾಸಿಟಿವ್ ಆಗಿದೆ, ಸ್ವಲ್ಪ ಕ್ರಿಯೇಟಿವ್ ಆಗಿರಿ ಅಂತ ಹೇಳೋದು ಇಲ್ಲಿ ಬರ್ತಾ ಇದೆ. ಕ್ರಿಯೇಟಿವಿಟಿ ಇಂಪಾರ್ಟೆಂಟ್ ಇದೆ ಅಂತ ಹೇಳಿ. ಮತ್ತೆ ಇನ್ನು ನೋಡ್ಬೇಕು ಅಂತಂದ್ರೆ, ಎಲ್ರ ಬಗ್ಗೆ ನೀವು ತುಂಬಾ ವಿಚಾರ ಮಾಡ್ತೀರಾ, ಎಲ್ರ ಬಗ್ಗೆನೂ ತುಂಬಾ ನೀವು ಕಾಳಜಿ ತಗೊಳ್ತೀರಾ ಅನ್ನುವಂಥದ್ದು. ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತೀರಾ. ಸ್ಟೆಬಿಲಿಟಿ ತುಂಬಾ ಬರ್ತಾ ಇದೆ ನಿಮ್ಮ ಲೈಫಲ್ಲಿ, ಪವರ್ ಬರ್ತಾ ಇದೆ. ಆ ಪವರ್ ಅನ್ನ ನೀವು ಅನುಭವಿಸ್ಲಿಕ್ಕೆ ಹೋಗ್ತಾ ಇದ್ದೀರಾ ಅನ್ನುವಂಥದ್ದು ನನಗೆ ಗೊತ್ತಾಗ್ತಾ ಇದೆ. ಮೇ ಬಿ ಇದಕ್ಕಿಂತ ಮುಂಚೆ ಇವಾಗ ನೀವೇನೋ ಆ ಸಿಚುವೇಶನ್ ಯಾವುದೋ ಒಂದು ರಿಲೇಶನ್ಶಿಪ್ ವೈಸ್ ಏನಾದ್ರೂ ನಿಮ್ಗೆ ತೊಂದರೆ ಅಂತ ಕಾಡ್ತಾ ಇದ್ರೆ, ಸೊ ಅದರಿಂದ ಇವಾಗ ನೀವು ಹೊರಗಡೆ ಬರುವಂತದ್ದು ಮುಂದೆ ಬರುವಂತ ತಿಂಗಳಲ್ಲಿ. ಓಕೆ, ರಿಲೇಶನ್ಶಿಪ್ ವೈಸ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಬಟ್ ಎಮೋಷನಲಿ ಆ ಒಂದು ಫುಲ್ಫಿಲ್ಮೆಂಟ್, ಎಸ್ಪೆಷಲಿ ಇವಾಗ ನಾವು ನೋಡ್ತಾ ಇರುವಂತದ್ದು ನಿಮ್ಮ ಒಂದು ಹೆಲ್ತ್ ಆಸ್ಪೆಕ್ಟ್ ಅನ್ನ ಮಾತ್ರ. ಸೊ ಹೆಲ್ತ್ ಅಲ್ಲಿ ಆ ರೀತಿ ನನಗೆ ತೊಂದರೆಗಳು ಅಂತ ಏನು ನನಗೆ ಅನಿಸ್ತಾ ಇಲ್ಲ. ತುಂಬಾ ತೊಂದರೆ ಇದೆ ಅಂತ ಹೇಳಿ ಏನು ಅನಿಸ್ತಾ ಇಲ್ಲ. ಸ್ವಲ್ಪ ಇರುತ್ತೆ. ಕೆಲವೊಂದ್ ಸಾರಿ ಏನಾಗುತ್ತೆ, ನಾವು ಏನು ಮಾಡ್ಲಿಕ್ಕೆ ಹೋಗ್ತೀವಿ ಅಲ್ಲಿ ನಮ್ಗೆ ಸ್ಟಕ್, ಅದೇ ಹೇಳಿದ್ನಲ್ವಾ, ಸ್ಟಕ್ ಫೀಲ್ ಆಗುವಂತದ್ದು, ಆ ರೀತಿ ಏನೋ ಒಂದು ಆಗುವಂತ ಚಾನ್ಸಸ್ ಇರ್ಬೋದು. ಮತ್ತೆ ಇದಕ್ಕಿಂತ ಮುಂಚೆ ಇವಾಗ ಏನಾದ್ರೂ ನಿಮ್ಗೆ ಆ ರೀತಿ ಪ್ರಾಬ್ಲಮ್ ನಡೀತಾ ಇದ್ರೆ ನೀವು ಹೊರಗೆ ಬರೋ ಅಂತದ್ದು ಆಗತ್ತೆ ಅನ್ನುವಂಥದ್ದು ನನಗೆ ಗೊತ್ತಾಗ್ತಾ ಇದೆ. ತುಂಬಾ ಒಂದು ಎನರ್ಜೆಟಿಕ್ ಆಗಿರ್ತೀರಾ, ಅದರಲ್ಲಿ ಏನು ಡೌಟ್ ಇಲ್ಲ. ತುಂಬಾ ಎನರ್ಜೆಟಿಕ್ ಆಗಿರ್ತೀರಾ. ಮತ್ತೆ ನಿಮ್ಮ ಇಷ್ಟ ದೇವರು ಯಾರಿದ್ದಾರೆ ಅವ್ರನ್ನ ನೀವು ನಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಈ ಒಂದು ದಿನಗಳಲ್ಲಿ ತುಂಬಾ ನಿಮ್ಗೆ ಪಾಸಿಟಿವ್ ರಿಸಲ್ಟ್ ಕೊಡುತ್ತೆ ಅಂತ ಹೇಳಿನೂ ನನಗೆ ಇಲ್ಲಿ ಗೊತ್ತಾಗ್ತಾ ಇದೆ. ನಿಮ್ಮ ಇಮ್ಯಾಜಿನೇಷನ್ ಲೆವೆಲ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ತುಂಬಾ ಒಂದು ಏನ್ ಅನ್ಕೊಳ್ತಾ ಇದ್ದೀರಾ, ಇಮ್ಯಾಜಿನೇಷನ್ ಅಂತಂದ್ರೆ ನೋಡಿ, ಇದೇ ರೀತಿಯಾಗಿ ನಾನು ಲೈಕ್ ನಿಮ್ಮ ಒಂದು ಹೆಲ್ತ್ ಅನ್ನ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತಂದ್ರೆ ಯಾವ ರೀತಿ ನೀವು
ಎಕ್ಸಸೈಸನ್ನು ಮಾಡ್ತೀರಾ, ಅಥವಾ ಫ್ರೂಟು ಅಥವಾ ವೆಜಿಟೇಬಲ್ಸ್ ಯಾವ ರೀತಿ ನೀವು ತಗೊಳ್ತೀರಾ, ಒಂದು ಹೆಲ್ದಿ ಡಯಟನ್ನು ಮೇಂಟೈನ್ ಮಾಡ್ತೀರಾ, ಅದೆಲ್ಲನೂ ಇಲ್ಲಿ ಇನ್ಕ್ಲೂಡ್ ಆಗುತ್ತೆ. ಓಕೆ, ಹಾಗಾಗಿ ತೊಂದರೆಗಳಂತೂ ಏನೂ ಇಲ್ಲ. ಹೆಲ್ತ್ ಆಸ್ಪೆಕ್ಟಿಂದ ಚೆನ್ನಾಗಿದೆ, ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀರಾ ಅನ್ನುವಂಥದ್ದು. ಮತ್ತು ಸ್ವಲ್ಪ ರಿಲೇಷನ್ಶಿಪ್ ವೈಸ್ ನಿಮ್ಮ ಕರಿಯರನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಅಷ್ಟು ಗ್ರೋತ್ ಆಗ್ತಾ ಇಲ್ಲ ಅಂತ ಹೇಳಿ, ಬರುವಂಥ ದಿನಗಳಲ್ಲಿ ಆ ಒಂದು ಗ್ರೋತ್ ಕಾಣ್ತಾ ಇಲ್ಲ. ಎಲ್ಲಾದರೂ ನೀವು ಲಾಸನ್ನು ಅನುಭವಿಸುವಂಥದ್ದು ನನಗೆ ಇಲ್ಲಿ ಅನಿಸ್ತಾ ಇದೆ. ಯಾಕೆ ಇದು ಅಂತಂದರೆ ನೋಡಿ, ಇವಾಗ ಏನಾಗುತ್ತೆ, ಕೆಲವೊಂದು ಸಾರಿ ಟ್ರಸ್ಟ್ ಇಶ್ಯೂಸ್ ಅಂತ ನನಗೆ ಅನಿಸ್ತಾ ಇರುವಂಥದ್ದು. ನಿಮ್ಮಲ್ಲಿ ಏನು ಟ್ರಸ್ಟ್ ಇಶ್ಯೂಸ್ ಆಗಿದ್ರೆ, ಈಗ ಯಾರನ್ನಾದ್ರೂ ನಂಬ್ತೀರಾ, ಅವ್ರು ಎಲ್ಲಾದ್ರೂ ನಿಮಗೆ ಏನಾದರೂ ಧೋಖಾ ಮಾಡಿದ್ರು, ನಿಮ್ಮ ಕರಿಯರ್ ಅಥವಾ ಜಾಬ್ ಅಥವಾ ನಿಮ್ಮ ಒಂದು ಬಿಸ್ನೆಸ್ ಅಲ್ಲಿ ತುಂಬಾ ನಂಬಿರ್ತೀರಾ, ಅಲ್ಲಿಂದ ಎಲ್ಲೋ ಒಂದ್ ಕಡೆ ನಿಮ್ಗೆ ಧೋಖಾ ಆಗುವಂಥದ್ದು, ಅವರು ಮೋಸ ಮಾಡುವಂಥದ್ದು, ಈ ರೀತಿ ಒಂದು ಎನರ್ಜಿ ನನಗೆ ಇಲ್ಲಿ ಕಾಣ್ತಾ ಇದೆ. ತುಂಬಾ ಕೇರ್ಫುಲ್ ಆಗಿರಿ. ಯಾಕೆ ಹೇಳ್ತಾ ಇದ್ದೀನಿ ನೋಡಿ, ಇಲ್ಲಿ ಯಾರಿಗೂ ನಿಮ್ಮ ಒಂದು ಫ್ಯಾಷನ್ ಏನಿದೆ ಅದನ್ನ ನೀವು ಫಾಲೋ ಮಾಡ್ತಾ ಹೋಗಿ, ಇದರಿಂದ ನಿಮ್ಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅಂತ ಹೇಳಿ ನನಗೆ ಅನ್ಸುತ್ತೆ. ಸ್ವಲ್ಪ ಕರಪ್ಷನ್ ಇಂದ ದೂರ ಇರಬೇಕು ಅಂತ ಹೇಳಿನೂ ಕೂಡ ನನಗೆ ಅನಿಸ್ತಾ ಇದೆ. ಯಾವ್ದಾದ್ರು ಜಾಬ್ ಅಲ್ಲಿ ನೀವೇನಾದ್ರೂ ಆ ರೀತಿ ಮಾಡ್ತಾ ಇದ್ರೆ, ಅಥವಾ ಯಾರಿಗಾದ್ರೂ ಕೊಡ್ತಾ ಇದ್ರೂ ಕೂಡ ಅದನ್ನ ಅವಾಯ್ಡ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ಸ್ವಲ್ಪ ಪಾಸಿಟಿವಿಟಿದು ಕೊರತೆ ಇರುತ್ತೆ ನಿಮಗೆ. ಈ ಒಂದು ಬರುವಂತ ದಿನಗಳಲ್ಲಿ ಪಾಸಿಟಿವಿಟಿ ಕೊರತೆ ಇರುತ್ತೆ. ಸ್ವಲ್ಪ ಡಿಫಿಕಲ್ಟ್ ಟೈಮ್ ಅಂತ ಹೇಳ್ಬೋದು ಕರಿಯರ್ ವೈಸ್. ಡಿಟೇಲ್ ರೀಡಿಂಗ್ ಮತ್ತೆ ವೀಕ್ಲಿ ಬೇಸ್ ರೀಡಿಂಗ್ ಇರುತ್ತೆ, ಅಲ್ಲಿ ನೀವು ಚೆಕ್ ಮಾಡ್ಬೋದು. ಓಕೆ, ಯಾವುದಕ್ಕೂ ಚೆಕ್ ಮಾಡ್ಕೊಳ್ಳಿ, ಏನ್ ಬರುತ್ತೆ ಅಂತ ಹೇಳಿ ನಿಮ್ಗೆ ಮುಂಚೆನೆ ಗೊತ್ತಾದ್ರೆ ತುಂಬಾ ಚೆನ್ನಾಗಿರುತ್ತೆ. ಹೌದಾ? ಎಲ್ಲೋ ಒಂದ್ ಕಡೆ ಇನ್ನೂ ಹೇಳೋದಾಯ್ತು ಅಂತಂದ್ರೆ, ನಿಮ್ಗೆ ಇರುವಂತ ರಿಸೋರ್ಸಸ್ ಎಲ್ಲೋ ಒಂದ್ ಕಡೆ ಮಿಸ್ ಆಗುತ್ತೆ ಅನ್ನುವಂಥದ್ದು ಕಾರ್ಡ್ ನನಗೆ ಸೂಚಿಸ್ತಾ ಇದೆ. ನೋಡಿ, ಇವಾಗ ಎಲ್ಲ ರಿಸೋರ್ಸಸ್ ನಿಮ್ಗೆ ಇರುತ್ತೆ, ಬಟ್ ಆ ಒಂದು ಸಮಯದಲ್ಲಿ ನಿಮ್ಗೆ ಲಾಸ್ ಆಗ್ಲೇಬೇಕು ಅನ್ನೋವಂಥ ಸಿಚುವೇಶನ್ ಬಂತು ಅಂತಂದ್ರೆ, ಆ ರಿಸೋರ್ಸಸ್ ನಿಮ್ಮಿಂದ ಹೋಗುವಂತದ್ದು ನನಗೆ ಕಾಣ್ತಾ ಇದೆ. ಸ್ವಲ್ಪ ಎಲ್ಲೋ ಒಂದ್ ಕಡೆ ರಾಂಗ್ ಅಡಿಕ್ಷನ್ ಅಲ್ಲಿ ಬೀಳುವಂತದ್ದು, ರಾಂಗ್ ಪರ್ಸನ್ ಮೇಲೆ ಬಿಲೀಫ್ ಮಾಡುವಂತದ್ದು ಆಗುತ್ತೆ ಕೆಲವೊಂದ್ ಸಾರಿ. ತುಂಬಾ ನಮ್ಮ ಹತ್ರದವರೇ ಇರ್ತಾರೆ, ನಮ್ಗೆ ತುಂಬಾ ಒಳ್ಳೆಯವರು ಅಂತ ಅನ್ಕೊಳ್ಳೋರೇ ಇರ್ತಾರೆ, ಬಟ್ ಹಿಂದ್ಗಡೆ ಏನೋ ಪ್ಲಾನ್ ಮಾಡ್ತಾ ಇರ್ತಾರೆ. ನಾವೇನ್ ಮಾಡ್ತೀವಿ, ಬ್ಲೈಂಡ್ ಆಗಿ ಅವರನ್ನ ನಂಬ್ತೀವಿ. ಹಾಗಾಗಿ ಆ ಒಂದು ಚಾನ್ಸಸ್ ನನಗೆ ಇಲ್ಲಿ ತುಂಬಾ ಕಾಣ್ತಾ ಇದೆ. ಸ್ವಲ್ಪ ಇಶ್ಯೂಸ್ ತುಂಬಾ ಆಗ್ಬೋದು, ತುಂಬಾ ಸಫರ್ ಆಗುವಂತ ಸಿಚುವೇಶನ್ ನನಗೆ ಕಾಣ್ತಾ ಇದೆ. ಮತ್ತೆ ಏನು ಇದೆ ಅದಕ್ಕೆ ನೀವು ಗ್ರಾಟಿಟ್ಯೂಡ್ ಅನ್ನ ಕೊಡಬೇಕು. ಎಷ್ಟು ನೀವು ಅರ್ನ್ ಮಾಡ್ತಾ ಇದ್ದೀರಾ ಅಷ್ಟಕ್ಕೆ ನೀವು ಗ್ರಾಟಿಟ್ಯೂಡ್ ಅನ್ನ ಕೊಡಬೇಕು. ತುಂಬಾ ಆಸೆ ಮಾಡೋದು, ಎಕ್ಸ್ಪೆಕ್ಟೇಷನ್ಸ್ ತುಂಬಾ ಇಟ್ಕೊಳ್ಳೋದು, ಇದನ್ನ ಆದಷ್ಟು ಅವಾಯ್ಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅಲ್ಲಿ ಎಲ್ಲೋ ಒಂದ್ ಕಡೆ ಇದು ಅನಿಸ್ತಾ ಇದೆ, ಅಂದ್ರೆ ಒಂದು ಗ್ರೀಡಿನೆಸ್ ಬರ್ತಾ ಇರುವಂತದ್ದು, ಅನ್ನೆಸೆಸರಿ ಎಲ್ಲ ಚೆನ್ನಾಗಿ ಹೋಗ್ತಾ ಇರುತ್ತೆ, ಬಟ್ ನಿಮ್ಮ ಸ್ಕಿಲ್ಸ್ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ. ಸ್ಕಿಲ್ಸ್ ಮೇಲೆ ವರ್ಕ್ ಮಾಡ್ಬೇಕಾಗತ್ತೆ. ಮತ್ತೆ ಯಾರು ನಮ್ಮವರು, ಯಾರು ನಮಗೆ ಹಿತ ಬಯಸ್ತಾರೆ ಅಂಥವ್ರ ಸಂಘ ನೀವು ಇಟ್ಕೊಂಡ್ರೆ ನಿಮಗೆ ಇನ್ನೂ ಒಳ್ಳೇದಾಗುವಂಥದ್ದು. ನೆಕ್ಸ್ಟ್ ಗೈಡೆನ್ಸ್ ನೋಡೋಣ ನಾವು ಏನ್ ಬರ್ತಾ ಇದೆ ಅಂತ ಹೇಳಿ. ಇಲ್ಲಿ ಅದು ಬರ್ತಾ ಇದೆ, ಸ್ವಲ್ಪ ಕೇರ್ಫುಲ್ ಆಗಿರಿ ಯಾವುದಕ್ಕೂ. ಹಾಗಿದ್ರೆ ರಿಲೇಶನ್ಶಿಪ್ ವೈಸ್ ನೋಡಿದಾಗ ಎಲ್ಲೋ ಒಂದ್ ಕಡೆ ಚೀಟಿಂಗ್ ಎನರ್ಜಿ ನನಗೆ ಬರ್ತಾ ಇರುವಂತದ್ದು. ಚೀಟಿಂಗ್ ಅಂತಂದ್ರೆ ನೋಡಿ, ಇದು ವಯಸ ವರ್ಷ ಅಂತ ತಗೋಬಹುದು ನೀವಾದ್ರೂ. ನನ್ಗನ್ಸುತ್ತೆ ನಿಮ್ ಕಡೆಯಿಂದನೇ ಜಾಸ್ತಿ ಆಗುವಂತದ್ದು. ಎಲ್ಲೋ ಒಂದ್ ಕಡೆ ಏನಾದ್ರೂ ನಿಮ್ಮ ಒಂದು ಪಾರ್ಟ್ನರ್ ಇಂದ ಏನಾದ್ರೂ ಮುಚ್ಚಿಡುವಂತ ಎನರ್ಜಿ ನನಗೆ ಕಾಣ್ತಾ ಇದೆ. ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ ನಿಮ್ಗೆ ರಿಲೇಶನ್ಶಿಪ್ ವೈಸ್ ನೋಡಿದಾಗ. ಅಷ್ಟು ಕ್ಲಾರಿಟಿ ಇರೋದಿಲ್ಲ. ಓಕೆ, ಸಮಸ್ಯೆಗಳು ಸ್ವಲ್ಪ ನೆಗೆಟಿವ್ ಥಾಟ್ಸ್ ಇರುವಂತದ್ದು, ನೆಗೆಟಿವ್ ಟ್ರಿಕ್ ಮಾಡಿ ಏನಾದರೂ ಯೂಸ್ ಮಾಡ್ಕೊಳ್ಳೋವಂಥದ್ದು ಪರ್ಸನ್ಗೆ. ಮತ್ತೆ ಥಾಟ್ಸ್ ಎಲ್ಲ ನಿಮ್ದು ನೆಗೆಟಿವ್ ಆಗಿರುವಂಥದ್ದು, ಫೀಲಿಂಗ್ಸು ಕೂಡ ನೆಗೆಟಿವ್ ಆಗಿರುವಂಥದ್ದು ಆಗುವಂಥ ಚಾನ್ಸಸ್ ನನಗೆ ತುಂಬಾನೇ ಕಾಣ್ತಾ ಇದೆ. ಇನ್ನೂ ಈ ಕಾರ್ಡ್ ಹೇಳ್ತಾ ಇರುವಂತದ್ದು ಏನಂತಂದ್ರೆ, ನಿಮ್ಮ ಮೈಂಡ್ ಫುಲ್ ಆಫ್ ನೆಗೆಟಿವ್ ಆಗಿ ಎಲ್ಲೋ ಒಂದ್ ಕಡೆ ಸ್ಟ್ರಕ್ ಆಗಿ ಹೋಗ್ಬಿಡ್ತೀರಾ ಅನ್ನುವಂಥದ್ದು ನನಗೆ ಅನಿಸ್ತಾ ಇದೆ. ಅಡಿಕ್ಷನ್ ಇರ್ಬೋದು, ಕರಪ್ಷನ್ ಇರ್ಬೋದು, ಎಲ್ಲಾನು ನನಗೆ ಕಾಣ್ತಾ ಇದೆ. ಅಫ್ಕೋರ್ಸ್ ಈ ಒಂದು ಇದರಲ್ಲಿ ಏನಂತಂದ್ರೆ, ಸೊ ಡೆವಿಲ್ ಕಾರ್ಡ್ ಬಂದಿತ್ತು. ನಿಮ್ಮ ಒಂದು ಕರಿಯರ್ ವೈಸ್ ನೋಡಿದಾಗ ಕರಿಯರ್ ಎಲ್ಲೋ ಒಂದ್ ಕಡೆ ಮಿಸ್ ಆಗ್ತಾ ಇದೆ, ಎಲ್ಲೋ ಏನೋ ಪ್ರಾಬ್ಲಮ್ ಬರ್ತಾ ಇದೆ ಅಂತಂದ್ರೆ ನಿಮ್ಮ ಒಂದು ರಿಲೇಶನ್ಶಿಪ್ ಮೇಲೇನೂ ಅಷ್ಟೇ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋಂಥದ್ದನ್ನ ಅರ್ಥ ಮಾಡ್ಕೋಬೇಕು. ಅದು ಇಲ್ಲಿ ಬರ್ತಾ ಇದೆ. ಓಕೆ, ಅದನ್ನ ಸ್ವಲ್ಪ ನೀವು ಯಾವ ರೀತಿ ತಗೊಳ್ತೀರಾ ಪಾಸಿಟಿವ್ ಆಗಿ ಅನ್ನುವಂಥದ್ದು ನೋಡ್ಕೊಳ್ಳಿ. ಓಕೆ,
ಸ್ವಲ್ಪ ಆ, ಇನ್ನೂ ಹೇಳಬೇಕು ಅಂತಂದರೆ ರಿಲೇಷನ್ಶಿಪ್ ವೈಸ್ ಎಲ್ಲೋ ಒಂದು ಕಡೆ ಆ, ನೀವು ಏನಾದರೂ ಮೋಸ ಮಾಡ್ತಾ ಇರುವಂಥ ಎನರ್ಜಿ ನನಗೆ ಕಾಣ್ತಾ ಇದೆ. ಪಾರ್ಟ್ನರ್ ಕಡೆಯಿಂದ ಅಲ್ಲ, ನಿಮ್ಮ ಕಡೆಯಿಂದನೇ ಆ ರೀತಿ. ಮತ್ತೆ ಎಕ್ಸ್ ಜೊತೆಗೆ ಏನಾದರೂ ಕನೆಕ್ಷನ್ ರೀಬಿಲ್ಡ್ ಆಗುವಂಥದ್ದು, ರೀಕನ್ಸಿಲೇಷನ್ ಆಗುವಂಥದ್ದು, ಇದು ಎಲ್ಲೋ ಒಂದು ಕಡೆ ನಡೀತಾ ಇದೆ ಅಂತ ಹೇಳಿ ಆಗಬಹುದು. ನೆಕ್ಸ್ಟ್ ಕಮಿಂಗ್ 3 ಮಂತ್ಸಲ್ಲಿ ನಾನು ಹೇಳ್ತಾ ಇರುವಂಥದ್ದು. ಹವೆವರ್ ವೀಕ್ಲಿ ರೀಡಿಂಗ್ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಏನಿದೆ ಅಂತ ಹೇಳಿ ಚೆಕ್ ಮಾಡಿ. ಓಕೆ, ಹಾಗಿದ್ರೆ ಕ್ವಿಕ್ ಆಗಿ ನೋಡೋಣ ನಿಮಗೆ ಏನು ಗೈಡೆನ್ಸ್ ಬರ್ತಾ ಇದೆ, ಅದನ್ನ ಕೂಡ ಚೆಕ್ ಮಾಡೋಣ ಏನು ಬರ್ತಾ ಇದೆ ಅಂತ ಹೇಳಿ. ನಿಮ್ಮಲ್ಲಿ ಏನು ಕನ್ಫ್ಯೂಷನ್ ನಡೀತಾ ಇದೆ, ನಿಮ್ಮೊಳಗೆ ಏನು ಕನ್ಫ್ಯೂಸ್ ಆಗ್ತಾ ಇದ್ದೀರಾ, ನಿಮ್ಮಲ್ಲೇ ಒಂದು ದ್ವಂದ್ವ ನಡೀತಾ ಇದೆ, ಅದರಿಂದ ಹೊರಗೆ ಬರಬೇಕು ಅಂತ ಹೇಳಿ ಗೈಡೆನ್ಸ್ ಬರ್ತಾ ಇರುವಂಥದ್ದು ತುಂಬ ಇಂಪಾರ್ಟೆಂಟ್ ಇದೆ. ಏನಾಗುತ್ತೆ ಕೆಲವೊಂದು ಸಾರಿ ನಮ್ಮಲ್ಲೇ ಎಷ್ಟೋ ಡೌಟ್ಸ್ ಇರುತ್ತೆ, ನಮ್ಮ ಸೆಲ್ಫ್ ಡೌಟ್ ತುಂಬ ಇರುತ್ತೆ. ನಾನು ಇದನ್ನು ಮಾಡ್ತೀನಾ, ನಾನು ಇದನ್ನು ನಿಭಾಯಿಸ್ತೀನಾ, ಅಕ್ಯುರೇಟಾಗಿ ಮಾಡಬಹುದಾ ಅನ್ನುವಂಥದ್ದು. ಬಟ್ ಒನ್ ಥಿಂಗ್ ಏನಂತಂದರೆ ಯೂನಿವರ್ಸ್ ತುಂಬ ಪವರ್ಫುಲ್ ಆಗಿರುತ್ತೆ. ಇದಕ್ಕಿಂತ ಮುಂಚೆನೂ ನಾನು ಎಷ್ಟು ಸಾರಿ ಹೇಳಿದ್ದೀನಿ, ಯೂನಿವರ್ಸಿಗೆ ನೀವು ಏನು ಮುಟ್ಟಿಸ್ತೀರಾ ಅದು ನಿಮಗೆ ರಿಟರ್ನ್ ಬರುತ್ತೆ. ಸೊ ನೆಗೆಟಿವ್ ಥಾಟ್ಸನ್ನು ನೀವು ಕೊಡ್ತಾ ಇದ್ದೀರಾ ಯೂನಿವರ್ಸಿಗೆ, ನೆಗೆಟಿವ್ ಆಗಿನೇ ಬರುತ್ತೆ. ಪಾಸಿಟಿವಿಟಿ ನೀವು ಸೆಂಡ್ ಮಾಡ್ತಾ ಇದ್ದೀರಾ, ಪಾಸಿಟಿವ್ ಆಗಿನೇ ಬರುತ್ತೆ. ಸೊ ನಿಮ್ಮ ಥಾಟ್ಸ್ ಎಷ್ಟು ಕ್ಲಾರಿಟಿ ಇರಬೇಕು ಅಂತಂದರೆ ನೀವು ಪಾಸಿಟಿವಿಟಿಯನ್ನು ಸೆಂಡ್ ಮಾಡ್ತಾ ಇರಬೇಕು. ಅಫ್ಕೋರ್ಸ್ ನನಗೆ ಆಗುತ್ತೆ. ನಿಮ್ಮ ಕಂಡೀಷನ್ ಯಾವುದೇ ರೀತಿ ಇರ್ಬೋದು, ನಿಮ್ಮ ಹೆಲ್ತ್ ವೈಸ್ ನೋಡಿದ್ರೂ ನಾನು ಹೇಳ್ತಾ ಇದ್ದೀನಿ, ಓವರ್ ಆಲ್ ನಿಮಗೆ ಬರ್ತಾ ಇರುವಂಥದ್ದು ಮೆಸೇಜ್ ಏನು ಅಂತಂದರೆ, ಓವರ್ ಆಲ್ ಏನು ಬರ್ತಾ ಇದೆ, ಯಾವುದೇ ರೀತಿ ಕನ್ಫ್ಯೂಸ್ ಆಗುವಂಥ ಅವಶ್ಯಕತೆ ಇರೋದಿಲ್ಲ. ಏನು ಮಾಡ್ತಾ ಇದ್ದೀರಾ ಅದರಲ್ಲಿ ಕ್ಲಾರಿಟಿಯನ್ನು ತೊಗೊಂಡು ಬರಬೇಕು. ಮತ್ತು ಚೀಟಿಂಗ್ದು ಎನರ್ಜಿ ರಿಲೇಷನ್ಶಿಪ್ಪಲ್ಲಿ ಏನು ಬರ್ತಾ ಇದೆ ಅದನ್ನು ಸ್ವಲ್ಪ ದೂರ ಮಾಡ್ಕೊಳ್ಳಿ. ಮತ್ತು ಜಗಳಗಳು ಏನು ಇರುತ್ತೆ ಅದರಿಂದ ಸ್ವಲ್ಪ ದೂರ ಬರಬೇಕು. ಯಾಕಂದರೆ ಮನಸ್ಸಲ್ಲಿ ನಾನು ಅನ್ಕೋತೀನಿ, ತುಂಬ ನೀವು ಜಗಲ್ ಮಾಡೋದು ಅಂತಂದರೆ ತುಂಬ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗೋದು. ಎಲ್ಲಿ ಸಫರ್ ಆಗ್ತೀರಾ ಅಂತಂದರೆ ಮೋಸ್ಟ್ ಆಗಿ ನೀವು ಆಗುವಂಥದ್ದು ನಿಮ್ಮ ಕರಿಯರಲ್ಲಿ. ಓಕೆ, ತುಂಬ ಪ್ರಾಬ್ಲಮ್ ಬರುತ್ತೆ. ಸೊ ಬಿಫೋರೇ ನಾನು ಹೇಳ್ತಾ ಇದ್ದೀನಿ, ನಾನು ಅಗೇನ್ ಹೇಳೋದು, ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಎಲ್ರಿಗೂ ರೆಸೊನೇಟ್ ಆಗ್ಬೇಕಂತ ಇರೋದಿಲ್ಲ. ಹಾಗಾಗಿ ಎಷ್ಟು ನಿಮಗೆ ಆಗುತ್ತೆ ರೆಸೊನೇಟ್ ಆಗ್ತಾ ಇದೆ ತಗೊಳ್ಳಿ, ಪಾಸಿಟಿವ್ ಆಗಿ ತಗೊಳ್ಳಿ, ಉಳಿದಿದ್ದನ್ನು ಗೈಡೆನ್ಸ್ ಆಗಿ ತಗೊಳ್ಳಿ. ಓಕೆನಾ? ಸೊ ಖಂಡಿತ ಒಳ್ಳೇದಾಗತ್ತೆ. ಇದನ್ನ ಮಾತ್ರ ಮಾಡೋದನ್ನ ಮರಿಬೇಡಿ. ಯಾವುದೇ ಕಾರಣಕ್ಕೂ ಕನ್ಫ್ಯೂಸ್ ಆಗೋದು ಬೇಡ, ಇನ್ನೊಬ್ಬರಿಗೆ ಚೀಟಿಂಗ್ ಮಾಡುವಂಥದ್ದು ಬೇಡ, ಇನ್ನೊಬ್ಬರಿಗೆ ಮೋಸ ಮಾಡುವಂಥದ್ದು ಬೇಡ. ನಿಮ್ಮ ಮೇಲೆ ನಿಮಗೆ ಸೆಲ್ಫ್ ಡೌಟ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನೀವು ಎಬಿಲಿಟಿ ನಿಮಗೆ ತುಂಬ ಇದೆ, ನೀವು ಏನೇ ಕೊಟ್ಟರು ಎಲ್ಲ ಒಂದು ಇದರಲ್ಲಿ ಮಾಡ್ತೀರಾ ಅನ್ನೋವಂಥದ್ದು ನಿಮಗಿದೆ. ಬಟ್ ಸಮ್ ಟೈಮ್ ಏನಾಗುತ್ತೆ, ಆ ರೀತಿ ಸರ್ಕಮ್ಟನ್ಸ್ ಕ್ರಿಯೇಟ್ ಆದಾಗ ನಮಗೆ ಅನ್ಸುತ್ತೆ ನಾನು ಇದಕ್ಕೆ ಏಬಲ್ ಇದೆ. ನೋಡಿ, ಕೆಲವೊಂದಿಷ್ಟು ವರ್ಡ್ಸನ್ನು ನಾನು ಬಾಯ್ಬಿಟ್ಟು ಹೇಳ್ತಾ ಇಲ್ಲ, ಯಾಕಂತಂದರೆ ಅಫ್ಕೋರ್ಸ್ ಯೂನಿವರ್ಸ್ ಎಲ್ಲಾನು ಕ್ಯಾಚ್ ಮಾಡ್ತಾ ಇರುತ್ತೆ. ನಾನೇನೋ ಹೇಳಿದ್ರು ಕೂಡ ನನ್ನ ವರ್ಡ್ಸು ಕೂಡ ಕ್ಯಾಚ್ ಮಾಡುತ್ತೆ. ಹಾಗಾಗಿ ಅದನ್ನ ಜಸ್ಟ್ ನೆಗೆಟಿವಿಟಿಯನ್ನು ತೆಗಿಬೇಕು. ಪಾಸಿಟಿವ್ ಅಫರ್ಮೇಷನ್ ಕೊಡಿ, ನನಗಾಗುತ್ತೆ, ನಾನು ಮಾಡ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಇದನ್ನು ಮಾಡಿ ಒಂದು 5 to 10 ಮಿನಿಟ್ಸ್ ಮೆಡಿಟೇಟ್ ಮಾಡಿ ಅಫರ್ಮೇಷನ್ಗೆ ಒಂದು ಜೀವ ಕೊಡಿ. ಖಂಡಿತವಾಗೂ ನೀವು ಸಕ್ಸಸ್ ಆಗ್ತೀರಾ. ಓಕೆ, ಸೊ ಹೋಪ್ಸೋ ನಿಮಗೆ ಈ ಒಂದು ರೀಡಿಂಗ್ ಕನೆಕ್ಟ್ ಆಗುತ್ತೆ ಅಂತ ಅನ್ಕೋತೀನಿ. ಕನೆಕ್ಟ್ ಆಗಿತ್ತು ಅಂತಂದರೆ ಎನರ್ಜಿ ಎಕ್ಸ್ಚೇಂಜಿಂಗ್ ಕಂಪಲ್ಸರಿ ಇರುತ್ತೆ, ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗಿದ್ರೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಥ್ಯಾಂಕ್ ಯು.